ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ಈ ಸಮಯದಲ್ಲಿ ನಿಮ್ಮ ಮಧ್ಯದಲ್ಲಿ ಬಂದು ವಾಕ್ಯ ಹೇಳುವಂತ ದೇವರು ಕೊಟ್ಟಂತ ಈ ಒಂದು ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ, ನಿಮ್ಮೆಲ್ಲರಿಗೆ ಕರ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತಾ, ದೇವರು ಕೊಟ್ಟಂತ ಈ ಅವಕಾಶಕ್ಕಾಗಿ ದೇವರಿಗೆ ಮೊದಲನೇದಾಗಿ ಸ್ತೋತ್ರ ಹೇಳುತ್ತಾ, ಮತ್ತೊಂದು ಆವರ್ತಿ ದೇವರು ಎಷ್ಟು ಒಳ್ಳೆಯವನಾಗಿದ್ದಾನೆ ಎಂಬುದಾಗಿ ದೇವರನ್ನು ನಾವು ಸ್ತುತಿಸುವಂತವರಾಗಿದ್ದೇವೆ, ಕೊಂಡಾಡುವಂತವರಾಗಿದ್ದೇವೆ. ಸ್ತೋತ್ರವಾಗಲಿ. ಈ ಸಮಯದ ಇವತ್ತಿನ ವಾಕ್ಯ ನಾವು ಧ್ಯಾನ ಮಾಡಿಕೊಳ್ಳೋಣ ಪ್ರಿಯರೇ. ಇವತ್ತಿನ ವಾಕ್ಯ ಮತ್ತನ್ ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ನಾವು ನೋಡಿಕೊಳ್ಳೋ ಪ್ರಕಾರ 25ನೇ ಅಧ್ಯಾಯ 14ರಿಂದ ನಾವು 30ರವರೆಗೆ ನಾವು ನೋಡಿಕೊಳ್ಳೋಣ. ಅದರಲ್ಲಿ ವಾಕ್ಯ ನಾವು ನೋಡುವಾಗ ಅನೇಕ ಒಂದು ದೇವರು ಕಾರ್ಯಗಳು ಇದೆ. ಹಾಗೆ ಒಂದು ದೇವರ ಕಾರ್ಯ ಅಂದ್ರೆ ದೇವರಿಗಾಗಿ ನಾವು ಏನ್ ಮಾಡಬೇಕಾಗಿದೆ, ದೇವರಿಗಾಗಿ ಯಾವ ರೀತಿಯಾಗಿ ನಾವು ಜೀವಿಸಬೇಕಾಗಿದೆ ಎಂಬುದಾಗಿ ಇದರಲ್ಲಿ ನಮಗೆ ವಿಷಯ ಅಡಕವಾಗಿದೆ ಪ್ರೇರೆ. ಅದಕ್ಕೋಸ್ಕರ ಈ ಒಂದು ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಸ್ಪಷ್ಟವಾಗಿ ಒಂದ್ಸಾರಿ ಓದಿಕೊಳ್ಳೋಣ, ಆಮೇಲೆ ನಾವು ವಾಕ್ಯ ಧ್ಯಾನ ಮಾಡಿಕೊಳ್ಳೋಣ. ನೋಡ್ರಿ, ಅಲ್ಲಿ ದೇಶಾಂತರಕ್ಕೆ ಹೋಗುವ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದು ಅವರಿಗೆ ತನ್ನ ಆಸ್ತಿಯನ್ನು ಒಪ್ಪಿಸಿಕೊಟ್ಟಂತಿರುವುದು. ಅವನು ಒಬ್ಬನಿಗೆ 5 ತಲಾಂತ, ಒಬ್ಬನಿಗೆ 2 ತಲಾಂತ, 1 ತಲಾಂತ, ಹೀಗೆ ಅವನವನ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು. 5 ತಲಾಂತು ಹೊಂದಿದವನು ಹೋಗಿ ಅದನ್ನು ವ್ಯಾಪಾರಕ್ಕೆ ಹಾಕಿ ಇನ್ನೂ 5 ತಲಾಂತ ಗಳಿಸಿದನು. ಹಾಗೆ 2 ತಲಾಂತು ಹೊಂದಿದವನು ಇನ್ನೂ 2 ತಲಾಂತ ಸಂಪಾದಿಸಿಕೊಂಡನು. ಆದರೆ 1 ತಲಾಂತ ಹೊಂದಿದವನು ಹೋಗಿ ಭೂಮಿಯನ್ನು ಅಗೆದು ತನ್ನ ದನಿಯ ಹಣವನ್ನು ಬಚ್ಚಿಟ್ಟನು. ಬಹುಕಾಲದ ಮೇಲೆ ಆಳುಗಳ ದನಿಯು ಬಂದು ಅವರಿಂದ ಲೆಕ್ಕ ತೆಗೆದುಕೊಳ್ಳಲು 5 ತಲಾಂತ ಹೊಂದಿದವನು ಮತ್ತೆ ಮುಂದೆ ಬಂದು ಇನ್ನೂ 5 ತಲಾಂತ ತಂದು, ಸ್ವಾಮಿ, ನೀನು 5 ತಲಾಂತ ನನಗೆ ಕೊಟ್ಟಿದೆಯಲ್ಲ, ಈಗೋ ಇನ್ನೂ 5 ತಲಾಂತ ಸಂಪಾದಿಸಿದ್ದೇನೆ ಅಂದನು. ಅವನ ದನಿಯು, ಬಲ ನಂಬಿಗಸ್ತನಾದ ಒಳ್ಳೆ ಆಳು, ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದೆ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದನಿಯ ಸೌಭಾಗ್ಯದಲ್ಲಿ ಸೇರು ಎಂದು. ಆಗ 2 ತಲಾಂತ ಹೊಂದಿದವನು ಮುಂದೆ ಬಂದು, ಸ್ವಾಮಿ, 2 ತಲಾಂತ ನನಗೆ ಒಪ್ಪಿಸಿದೆಲ್ಲ, ಇಗೋ ಇನ್ನು 2 ತಲಾಂತ ಸಂಪಾದಿಸಿದ್ದೇನೆ ಅಂದನು. ಆಗ ಅವನ ದನಿಯು ಅವನಿಗೆ, ಮೈಗಳನಾದ ಕೆಟ್ಟ ಆಳು, ನಾನು ಬಿತ್ತದಿರಲು ಕೊಯ್ಯುವನು, ದೂರದಿರಲು ರಾಶಿ ಮಾಡಿಕೊಳ್ಳುವನು ನಿನಗೆ ಎಂದು ತಿಳಿದೆಯಾ? ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರರಲ್ಲಿ ಬಡ್ಡಿಗೆ ಹಾಕಬೇಕಾಗಿತ್ತು. ನಾನು ಬಂದು ಅದು ನನ್ನದನ್ನು ಬಡ್ಡಿ ಸಹಿತ ಪಡೆದುಕೊಳ್ಳುತ್ತಿದ್ದೇನೆ ಎಂದು ಹೇಳಿ ತನ್ನ ಸೇವಕರಿಗೆ, ಅವನಿಂದ ಆ ತಲಾಂತು ತೆಗೆದು 10 ತಲಾಂತು ಇದವನಿಗೆ ಕೊಡ್ರಿ, ಇದ್ದವರಿಗೆಲ್ಲ ಕೊಡಲ್ಪಡೋದು, ಅವರಿಗೆ ಮತ್ತು ಹೆಚ್ಚಾಗುವುದು, ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡೋದು, ಮತ್ತು ಕೆಲಸಕ್ಕೆ ಬಾರದ ಈ ಆಳನ್ನು ಹೊರಗೆ ಕತ್ತಲೆಗೆ ಹಾಕಿರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವು, ಕಟಕಟ, ಹಲ್ಲು ಕಡಿಯನು ಇರುವು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ 3 ವಿಷಯ ನಾವು ನೋಡಿಕೊಳ್ಳುವಾಗ, 3 ವಿಷಯವಂದ್ರೆ 3 ಜನರ ವಿಷಯವಾಗಿ ನಾವು ನೋಡಿಕೊಳ್ಳುವಾಗ, ಮೊದಲನೇದಾಗಿ 5 ತಲಾಂತ ಕೊಟ್ಟವರು ಏನ್ ಮಾಡಿದವನು, ಅದನ್ನೇನ್ ಮಾಡಿದವನು ಉಪಯೋಗ ಮಾಡಿಕೊಂಡ, ಮತ್ತೆ 5 ಸಂಪಾದಿಸಿಕೊಂಡ. ಹಾಗೆ 2 ತಲಾಂತ ಹೊಂದಿದವನು ಏನ್ ಮಾಡಿದ, ಇನ್ನೂ 2 ತಲಾಂತ ಹೊಂದಿಕೊಂಡು ಅವನು ಏನಂತ 4 ಸಂಪಾದಿಸಿದ. ಅವಾಗ ಇನ್ನು ಒಂದೇ 1 ತಲಾಂತ ಹೊಂದಿದವನು ಏನ್ ಮಾಡಿದವನು ಮೈಗಳನ್ನಾಗಿದ್ದ, ಕೆಟ್ಟ ಸೋಮಾರಿತನಾಗಿದ್ದ. ಅದಕ್ಕೋಸ್ಕರ ಅವನು ಏನ್ ಮಾಡಿದ, ನನ್ನ ಸಾಹುಕಾರ ಏನ್ ಮಾಡಿದಾನ, ಅವನು ಕೆಟ್ಟವನಾಗಿದ್ದಾನೆ, ಅವನು ಕೆಟ್ಟ ಮನುಷ್ಯನೆಂಬುದಾಗಿ ಹೇಳ್ಕೊಂಡು ಅವನೇನ್ ಮಾಡಿದಾನ, ಭೂಮಿಯಲ್ಲಿ ಅದನ್ನಾಗಿದ್ದು ಬಚ್ಚಿಟ್ಟು ಬಿಡ್ತಾನ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ 3 ವಿಷಯ ನಾವು ನೋಡಿಕೊಳ್ಳುವಾಗ, ದೇವರಿಗಾಗಿ ನಾವು ಕೊಡಬೇಕಾದ ರೀತಿಯಲ್ಲಿ ದೇವರಿಗೆ ನಾವು ನಮ್ಮ ವಿಷಯದಲ್ಲಿ ದೇವರು ಲೆಕ್ಕವನ್ನು ಕೇಳುವಾಗ, ನಾವು ಯಾವ ವಿಷಯದಲ್ಲಿ ಲೆಕ್ಕವನ್ನು ಕೊಡಲಿಕ್ಕೆ ಸಿದ್ಧರಾಗಿದೆ ಎಂಬುದಾಗಿ ನಮ್ಮನ್ನು ವಿಚಾರ ಮಾಡಿಕೊಳ್ಳಬೇಕಾಗಿದೆ ಪ್ರಿಯರೇ. ಏಕೆಂದರೆ ಇಲ್ಲಿ 3 ವಿಷಯವಾಗಿ ನಾವು ನೋಡಿಕೊಳ್ಳುವಾಗ ಲೆಕ್ಕ ಕೇಳುವಂತ ನನ್ನ ದೇವರಾಗಿದ್ದಾನೆ. ಯಾಕೆಂದರೆ ನನ್ನ ದೇವರು ಬರುವಂತ ದೇವರಾಗಿದ್ದಾನೆ. ಆತನು ಬರುವಾಗ ನಾವು ಯಾವ ರೀತಿಯಾಗಿ ಸಿದ್ಧರಾಗಿದ್ದೇವೆ, ನಮ್ಮಿಂದ ಏನು ಕೇಳ್ತಾನೆ, ನಾವು ಯಾವ ರೀತಿಯಾಗಿ ಸಿದ್ಧರಾಗಿದೆ ಎಂಬುದಾಗಿ ನಮ್ಮನ್ನು ನಾವು ಈ ದಿನಗಳಲ್ಲಿ ಸಿದ್ಧಪಡಿಸಿಕೊಳ್ಳಬೇಕಾಗಿದೆ ಪ್ರೇರೆ. ಅದಕ್ಕೋಸ್ಕರ ಅನೇಕ ಸಭೆಗಳಲ್ಲಿ ಈ ದಿನಗಳಲ್ಲಿ ಅನೇಕ ರೀತಿಯಾದ ಎಚ್ಚರಿಕೆಯಾದ ಮಾತುಗಳು, ಅನೇಕ ಉಜ್ಜೀವನ ಕೂಟಗಳು, ಅನೇಕ ರೀತಿಯಾಗಿ ದೇವರ ಸಂದೇಶ ಅನೇಕ ರೀತಿಯಾಗಿ ನಡೀತಿರುವಾಗಲೂ ಅನೇಕರ ಹೃದಯಗಳು ಕಠಿಣವಾಗಿದೆ, ಹೃದಯಗಳು ಮೊಬ್ಬಾಗಿದೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ನೋಡಿಕೊಳ್ಳುವಾಗ ಆತನು ನೋಡ್ರಿ, ಆತನು ಬಂದಾಗ ಕೇಳ್ತಾ ಇದ್ದಾನೆ, ನೀನು ಏನ್ ಮಾಡಿದಿ? ಮುಂದೆ ಬಂದು ಒಬ್ಬೊಬ್ಬರಾಗಿ ಅವ್ರು ಹೇಳುವಾಗ ನಾವು ಯಾವ ರೀತಿಯಾಗಿ ದೇವರ ಮುಂದೆ ನಾವು ನಿಲ್ಲುವಂತವರಾಗಿದ್ದೇವೆ ಪ್ರೇರೆ. ದೇವರು ಕೇಳ್ತಾನ, ನಿನಗೆ ನಾನು ಆಯುಷ್ಯ ಕೊಟ್ಟೆ, ಆರೋಗ್ಯ ಕೊಟ್ಟೆ, ಉದ್ಯೋಗ ಕೊಟ್ಟೆ, ಫಲ ಕೊಟ್ಟೆ, ಒಂದು ಕುಟುಂಬ ಕೊಟ್ಟೆ, ಮನೆ ಕೊಟ್ಟೆ, ಮಕ್ಕಳು ಕೊಟ್ಟೆ, ಉದ್ಯೋಗ ಕೊಟ್ಟೆ, ಎಲ್ಲ ಕೊಟ್ಟೆ, ಆದ್ರೆ ನೀ ನನಗೇನ್ ಮಾಡಿದೆ ಎಂಬುದಾಗಿ ದೇವರು ಕೇಳುವಾಗ ನಾವು ಏನು ಉತ್ತರ ಹೇಳ್ತಾ ಇದ್ದೇವೆ, ಹೇಳಲಿಕ್ಕೆ ರೆಡಿ ಆಗಿದೆ ಎಂಬುದಾಗಿ ನೀನು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ. ಯಾಕೆಂದರೆ ದೇವರನ್ನು ಕೊಡುವಂತ ಆಯುಷ್ಯವು, ದೇವರು ಕೊಡುವಂತ ಈ ಒಂದು ದಿನಗಳಲ್ಲಿ, ಅನೇಕ ಈ ಕಠಿಣವಾದ ದಿನಗಳಲ್ಲಿ
ದೇವರು ನಮಗೆ ಕೊಟ್ಟಿರುವಂತಹ ಆಯುಷ್ಯ ದಿನಗಳಲ್ಲಿ ನಾವು ಏನ್ ಮಾಡ್ಬೇಕಾಗಿದೆ, ದೇವರಿಗೆ ಮೆಚ್ಚಿಕೆಯಾಗಿ ಮೀಸಲಾಗಿ ಆತನಿಗೋಸ್ಕರ ಸೇವೆಗಾಗಿ ಏನಾದರೂ ಒಂದು ನಾವು ಕಾರ್ಯಗಳನ್ನು ಮಾಡಬೇಕಾಗಿದೆ ಪ್ರಿಯರೇ. ಯಾಕೆಂದರೆ ಆತನು ಬರುವಾಗ ಲೆಕ್ಕ ಕೇಳ್ತಾನೆಂಬುದಾಗಿ ನಾವು ನೋಡ್ತೇವೆ. ಹಾಡುಗಾರ ಅನೇಕ ಹಾಡುಗಳಲ್ಲಿ ನಾವು ನೋಡುವಾಗಲೂ ಅನೇಕ ರೀತಿಯಾಗಿ ದೇವರ ವಾಕ್ಯ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅನೇಕ ಸಾಮ್ಯದ ಮೂಲಕವಾಗಿ ದೇವರು ಹೇಳಿದ್ದಾನೆ ಪ್ರಿಯರೇ. ಅದಕ್ಕೋಸ್ಕರ ನಾವು ಏನ್ ಮಾಡ್ತಾ ಇದ್ದೇವೆ, ಯಾವ ರೀತಿಯಾಗಿ ನಾವು ಸಿದ್ಧರಾಗಿದ್ದೇವೆ ಲೆಕ್ಕಗೊಳ್ಳಿ. ಏಕೆಂದ್ರೆ ನೋಡ್ರಿ, ಲೆಕ್ಕ ಕೇಳುವಂತವ್ರು ನೋಡ್ರಿ, ಸ್ಕೂಲಲ್ಲಿ ಲೆಕ್ಕ, ಗಣಿತದಲ್ಲಿ ಲೆಕ್ಕ ಕೇಳ್ತಾರೆ. ಸರಿಯಾಗಿ ಲೆಕ್ಕ ಅದಕ್ಕೆ ಉತ್ತರ ನಾವು ಕೊಡದೇ ಇದ್ರೆ, ಮಕ್ಕಳು ಕೊಡದೇ ಇದ್ರೆ ಏನಾಗ್ತದೆ, ಅಲ್ಲಿ ಪನಿಷ್ಮೆಂಟ್. ಅದೇ ರೀತಿಯಾಗಿ ನಾವು ಸಹ ದೇವರಲ್ಲಿ ಲೆಕ್ಕ ಕೊಡುವಾಗ ಸರಿಯಾದ ರೀತಿಯಲ್ಲಿ ಕೊಡದೇ ಇದ್ರೆ ದೇವರು ನಮಗೆ ಶಿಕ್ಷೆ ಕೊಡುವಂತವನಾಗಿದ್ದಾನೆ. ಮೂರನೇ ಒಂದು ಸ್ಥಾನದಲ್ಲಿ ಇರುವಂತ ಒಂದು ಆಳದ ಹಾಗೆ ನಾವಿರಬಾರದು ಪ್ರಿಯರೇ. ಕೆಟ್ಟ ಒಂದು ಮೈಗಳರಾಗಿ, ಆಲಸ್ಯರಾಗಿ, ಸೋಮಾರಿತನದ ಆಳು ಆಗಬಾರದೆಂಬುದಾಗಿ ದೇವರು ನಮ್ಮಿಂದ ಬಯಸ್ತಾ ಇದ್ದಾನೆ ಪ್ರಿಯರೇ. ಅದಕ್ಕೋಸ್ಕರ ನಾವು ಏನಾಗ್ತಾ ಇದ್ದೇವೆ, ದೇವರು ಬರುವಾಗ ನಾವು ಧೈರ್ಯವಾಗಿ, ದೇವರೇ ಯೇಸುವೆ ನಾನು ನಿನಗೆ ಇದನ್ನು ಮಾಡಿದೆ, ಈ ಕಾರ್ಯ ಮಾಡಿದೆ ಎಂಬುದಾಗಿ ಹೇಳಲಿಕ್ಕೆ ರೆಡಿಯಾಗಿದ್ದೇವಾ, ಅಥವಾ ನಾವು ಮುಖವನ್ನು ಕೆಳಗೆ ಹಾಕಿಕೊಂಡು ದೇವರ ಮುಂದೆ ನಿಲ್ಲುವಂಥವರಾಗಿರುತ್ತೇವಾ ಎಂಬುದಾಗಿ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಬೇಕಾಗಿದೆ ಪ್ರಿಯರೇ. ಏಕೆಂದರೆ ದೇವರು ಬರುವಾಗ ಆತನ ಮುಂದೆ ನಿಲ್ಲಲಿಕ್ಕೆ ಬಹಳವಾಗಿ ನಮ್ಮ ದೇವರು ಆಕಾಶನು ಭೂಮಿಯನ್ನು ಸರ್ವವನ್ನು ಉಂಟು ಮಾಡಿದಂತ ನನ್ನ ದೇವರಾಗಿದ್ದಾನೆ ಪ್ರಿಯರೇ. ದೊಡ್ಡ ದೇವರು, ಮಹಾದೇವರು, ಅಂತ ದೇವರ ಮುಂದೆ ನಾವು ಬೇಕಾಗಿರುವಾಗ ದೇವರು ಅದ್ಭುತವಾಗಿ ನಮ್ಮ ಕಾರ್ಯಗಳನ್ನು ಈ ದಿನಗಳಲ್ಲಿ ಕೊಟ್ಟಿರುವಾಗ, ಅದಕ್ಕೋಸ್ಕರ ಆತನ ಸನ್ನಿಧಿಯಲ್ಲಿ ನಿಲ್ಲಲಿಕ್ಕೆ ನಾವು ಯೋಗ್ಯರಾಗಬೇಕಾಗಿದೆ. ಈ ಪಾಪ ತುಂಬಿದ ಲೋಕದಲ್ಲಿ ನಾವು ಪರಿಶುದ್ಧರಾಗಿ ಜೀವಿಸಬೇಕಾಗಿದೆ ಪ್ರಿಯರೇ. ಒಂದು ಭಯ, ಭಕ್ತಿ, ನಂಬಿಕೆ, ಪ್ರಾರ್ಥನೆ, ಪರಿಶುದ್ಧತೆ ನಮ್ಮಲ್ಲಿ ಇರುವಾಗ ದೇವರ ಮುಂದೆ ನಾವು ನಿಂತ್ಕೊಳ್ತೇವೆ. ದೇವರೇ ನಾನು ನಿನಗಾಗಿ ಇದನ್ನು ಮಾಡಿದೆ ಎಂಬುದಾಗಿ ಹೇಳುವಂತವರಾಗ್ತೇವೆ ಪ್ರಿಯರೇ. ಅದಕ್ಕೋಸ್ಕರ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 5 ತಲಾಂತು ಹೊಂದಿದವನ ರೀತಿಯಲ್ಲಿ ನಾವು ಇರಬೇಕಾಗಿದೆ. 2 ತಲಾಂತು ಹೊಂದಿದವನು ಸನ್ನಿಧಾನದ ಆ ರೀತಿಯಾಗಿ ನಾವು ಇರಬೇಕಾಗಿದೆ. ಆದ್ರೆ 3ನೇ ತಲಾಂತು ಹೊಂದಿದವನ ಆ ರೀತಿಯಾಗಿ ನಾವು ಇರಬಾರದೆಂಬುದಾಗಿ ದೇವರು ನಮ್ಮಿಂದ ಬಯಸ್ತಾ ಇದ್ದಾನೆ ಪ್ರಿಯರೇ. ಆದ್ರೆ ನಾವು ಯಾವ ಒಂದು ಲೈನ್ದಲ್ಲಿದ್ದೇವೆ, 1ನೇ ಸ್ಥಾನದಲ್ಲಿದ್ದೇವಾ, 2ನೇ ಸ್ಥಾನದಲ್ಲಿದ್ದೇವಾ, ಅಥವಾ 3ನೇ ಸ್ಥಾನದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ದೇವರ ಸನ್ನಿಧಿಯಲ್ಲಿ. ಅದಕ್ಕೋಸ್ಕರ ದೇವರು ನೀವು ದೇವರ ವಿಷಯದಲ್ಲಿ ನಿಮ್ಮನ್ನು ನೀವೇ ಪರೀಕ್ಷೆ ಮಾಡಿಕೊಳ್ಳರೆ ಪ್ರಿಯರೇ. ಅದೇ ರೀತಿಯಾಗಿ ದೇವರು ನಮ್ಮಿಂದ ಲೆಕ್ಕ ಕೇಳ್ತಾ ಇದ್ದಾನೆ. ಅನೇಕರು ಹೇಳ್ತಾರೆ, ನಾವು ಹಾಗೆ ಹೀಗೆ ದೇವರಿಗಾಗಿ ನಾವೆಲ್ಲ ಮಾಡಿದೆ, ಆದ್ರೆ ನೀನು ಏನ್ ಮಾಡಿದ್, ದೇವ್ರು ನಿನಗಾಗಿ ಅನೇಕ ಕಾರ್ಯಗಳನ್ನು ಮಾಡುವ, ನೀನು ದೇವರಿಗಾಗಿ ಏನ್ ಮಾಡಿ, ಒಂದು ಆತ್ಮಗಳನ್ನಾದ್ರೂ ದೇವರ ಸನ್ನಿಧಾನದಲ್ಲಿ ತಂದೀಯಾ, ಒಂದು ಆತ್ಮಕ್ಕಾದ್ರೂ ನಿನ್ನ ಸುವಾರ್ತೆ ಸಾರಲ್ಪಟ್ಟಿಯಾ, ಒಂದು ಆತ್ಮಕ್ಕಾದ್ರೂ ನೀನು ಪ್ರಾರ್ಥನೆ ಮಾಡಿದೀಯಾ, ಕಣ್ಣೀರು ಸುರಿಸಿ ನಶಿಸಿ ಹೋಗುವಂತ ಆತ್ಮಗಳಿಗೆ ನೀನು ಪ್ರಾರ್ಥನೆ ಮಾಡಿದೀಯಾ, ಅನೇಕರಿಗೆ ನೀನು ಪ್ರಾರ್ಥನೆ ಮಾಡಿದೀಯಾ, ಅನೇಕರಿಗೆ ನೀನು ನನ್ನ ಸುವಾರ್ತೆ ಸಾರಿದೀಯಾ, ಏನ್ ಮಾಡಿದೆ ಎಂಬುದಾಗಿ ಕೇಳುವಾಗ ನಾವು ಏನ್ ಮಾಡಬೇಕಾಗಿದೆ, ಹೇಳುವ ಒಂದು ಸ್ಥಿತಿಯಲ್ಲಿ ಸಿದ್ಧರಾಗಿ ಒಂದು ಧೈರ್ಯವಾಗಿ ನಿಲ್ಲಬೇಕಾಗಿದೆ. ಆ ಒಂದು ಪೊಸಿಷನ್ ನಿಲ್ಬೇಕಾದ್ರೆ ನಾವು ಪ್ರಾರ್ಥನೆಯಲ್ಲಿ ಜೀವಿಸಬೇಕಾಗಿದೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾವು ಇಲ್ಲಿ 2ನೇದಾಗಿ ನಾವು ನೋಡಿಕೊಳ್ಳುವಾಗ ಈ 3 ವಿಷಯದಲ್ಲಿ ನಮಗೆ ಅನೇಕ ಸಮಯ ಇದೆ ಪ್ರಿಯರೇ. ಸಮಯ ದೇವರು ನಮಗೆ ಕೊಟ್ಟಿದ್ದಾನೆ. 24 ಗಂಟೆಗಳಲ್ಲಿ 1 ಗಂಟೆ ಆದ್ರೂ ದೇವರಿಗೆ ನಾವು ಕೊಡಬೇಕಾಗಿದೆ ಪ್ರಿಯರೇ. ಎಲ್ಲ ನಮ್ಮನ್ನೇ ನಾವು ಅದನ್ನ ಅನುಭವಿಸಿದ್ರೆ ದೇವರಿಗೆ ಕೋಪ ಬರುತ್ತೆ ಪ್ರಿಯರೇ. ಅದಕ್ಕೋಸ್ಕರ ದಾವೀದನು ಹೇಳ್ತಾನೆ ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ಆವರ್ತಿ ನಾವು ಇಲ್ಲಿ ಒಂದು ಕೀರ್ತನೆಯಲ್ಲಿ ಸಹ ನಾವು ನೋಡಿಕೊಳ್ಳುತ್ತೇವೆ ಪ್ರಿಯರೇ. ಕೀರ್ತನೆ 90:10 ನಮ್ಮ ಆಯುಷ್ಕಾಲವು 70 ವರ್ಷ, ಬಲು ಹೆಚ್ಚಿದರೆ 80, ಕಷ್ಟ ಸಂಕಟಗಳೇ ಅದರ ಆಡಂಬರ. ನೋಡ್ರಿ, ನಮ್ಮ ಆಯುಷ್ಕಾಲವು ಏನಾಗಿದೆ, ಬಹಳ ಹೆಚ್ಚಾದ್ರೆ ಎಷ್ಟು ಆಗಿರ್ತದೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಬರೀ 70 ವರ್ಷ, ಬಹಳ ಹೆಚ್ಚಿದ್ರೆ 80, ಬಲು ಹೆಚ್ಚಿದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಏನೋ ಒಂದು ಒಳ್ಳೆ ಊಟ ಮಾಡಿ, ಏನೋ ಒಂದು ಒಳ್ಳೆ ಒಂದು ಈ ದಿನಗಳಲ್ಲಿ ಇರಬೇಕಾದ್ರೆ ಒಳ್ಳೆ ಒಂದು 80 ವರ್ಷ ಬಹಳವಾದ್ರೆ ಅಷ್ಟೇ, ಅದ್ರ ಮೇಲೆ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವ. ಅದಕ್ಕೋಸ್ಕರ ನಮಗೆ ಕೊಡುವಂತ ಅದಕ್ಕೋಸ್ಕರ ಆ ಆಯುಷ್ಯನಲ್ಲಿ ನಾವೇನ್ ಮಾಡಬೇಕಾಗಿದೆ, ದೇವರಿಗಾಗಿ ಏನಾದ್ರೂ ಮಾಡಿ ದೇವರನ್ನು ಮೆಚ್ಚಿಸುವಂತವರಾಗಿರ್ಬೇಕೆಂಬುದಾಗಿ ದೇವರು ನಮ್ಮಿಂದ ಬಯಸ್ತಾ ಇದ್ದಾನೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾವು ನೋಡಿಕೊಳ್ಳೋಣ, ದೇವರಿಗಾಗಿ ನಾವು ಎಷ್ಟು ಸಮಯವನ್ನು ಕೊಡ್ತಾ ಇದ್ದೇವೆ. ಬೆಳಗಿನ ಪ್ರಾರ್ಥನೆಗೆ ಕೊಡ್ತಾ ಇದ್ದೇವಾ, ಅನೇಕ ಪ್ರಾರ್ಥನೆ ಕೂಟಗಳಿಗೆ ಹೋಗ್ತಾ ಇದ್ದೇವಾ, ಅಥವಾ ಪ್ರಾರ್ಥನೆಯಲ್ಲಿ ನಾವು ಭಾಗಿಯಾಗ್ತಾ ಇದ್ದೇವಾ, ಅಥವಾ ಸೋಮಾರಿತನಗಳಾಗಿ ಮನೆಯಲ್ಲಿ ನಾವು ಕೂತ್ಕೊಂಡಿದ್ದೇವಾ ಎಂಬುದಾಗಿ ನಿಮ್ಮನ್ನು ನೀವು ವಿಚಾರಿಸಿಕೊಳ್ಳಿರಿ. ಯಾಕಂದ್ರೆ ದೇವರು ನಂಬಿದ್ದೇವೆ, ದೇವರು ನಮಗೆಲ್ಲ ಕೊಟ್ಟಿದ್ದಾನೆ ಎಂಬುದಾಗಿ ನಾವು ಏನು ಮಾಡಬಾರ್ದು, ದೇವರ ಕಾರ್ಯಗಳನ್ನು ಮಾಡಲಿಕ್ಕೆ ನಾವು ಅಲಕ್ಷ್ಯರಾಗಬಾರ್ದು. ಏಕೆಂದರೆ ದೇವರು ನೋಡ್ತಾನೆ ಪ್ರಿಯರೇ, ನನ್ನ ಮಗಳಿಗೆಲ್ಲವನ್ನ ಕೊಟ್ಟಿದ್ದೇನೆ, ಆತೇನು ಮಾಡ್ತಾ ಅವರು ಸ್ತುತಿಸ್ತಾರೆ, ಕೊಂಡಾಡ್ತಾರೆ ಎಂಬುದಾಗಿ ನಮ್ಮಿಂದ ಒಂದೇ ಬಯಸ್ತಾ ಇದ್ದಾನೆ ಪ್ರಿಯರೇ. ಆತ ನಮ್ಮಿಂದ ಏನು ಬಯಸುವುದಿಲ್ಲ ಪ್ರಿಯರೇ, ಸ್ತುತಿ ಯಜ್ಞವನ್ನೇ ಆತನು ಬಯಸುವಂತವನಾಗಿದೆ. ಅದಕ್ಕೋಸ್ಕರ ನಾವು ಎಲ್ಲಿ
ಪ್ರಾರ್ಥನೆ ವಿಷಯ ಇರಲಿ, ಉಪವಾಸ ಪ್ರಾರ್ಥನೆ ಕೂಟ ಇರಲಿ, ಬೆಳಗಿನ ಪ್ರಾರ್ಥನೆ ಇರಲಿ, ಸಂಜೆ ಪ್ರಾರ್ಥನೆ ಇರಲಿ, ಆರಾಧನೆ ದಿನ ಇರಲಿ, ಭಾನುವಾರ ಆರಾಧನೆ ಇರಲಿ, ಎಲ್ಲದಕ್ಕೂ ನಾವೇನ್ ಮಾಡ್ಬೇಕು, ದೇವರಿಗಾಗಿ ಸಮಯನ ಕೊಡಬೇಕಾಗಿದೆ ಪ್ರೇರೆ. ಅನೇಕರು ನೋಡ್ರಿ ಅನೇಕ ನೇಮ ಹೇಳುವಂತವರಾಗಿದ್ದಾರೆ. ಸಭೆಗೆ ಯಾಕೆ ಬಂದಿಲ್ಲ ಇವತ್ತು ಆರಾಧನೆಗೆ ಅಂತ ಹೇಳಿದ್ರೆ, ನಮಗೆ ಇವತ್ತು ಆರಾಮಿರ್ಲಿಲ್ಲ, ಇವತ್ತೇ ನಮಗೆ ಒಂದು ಕೆಲಸ ಬಂತು, ಇವತ್ತು ಅರ್ಜೆಂಟ್ ಹೋಗ್ಬೇಕೆಂಬುದಾಗಿ, ಹೀಗೆ ಅನೇಕ ರೀತಿಯಾಗಿ ನಾವು ಹೇಳಿಕೊಂಡು ದೇವರ ಸನ್ನಿಧಿನ ಅಲ್ಲಗಲಿತಾರೆ ಪ್ರೇರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಾಗಿದೆ, ದೇವರಿಗೆ ಕೊಡುವಂತ ಸಮಯನ ನಾವು ತೀರ್ಮಾನ ಮಾಡಿಕೊಳ್ಳಬೇಕು. ಏನೇ ಆಗಲಿ ಏನೇ ಬರಲಿ, ನಾ ದೇವರ ಕಾರ್ಯಗಳಲ್ಲಿ ನಾನು ಭಾಗವಹಿಸಬೇಕು, ದೇವರಿಗಾಗಿ ನಾನು ಸಮಯ ಕೊಡಬೇಕು. ನಾವು ತೀರ್ಮಾನ ನಮ್ಮಲ್ಲಿರುವಾಗ ದೇವರು ಅದನ್ನು ಕಾರ್ಯ ಮಾಡಲಿಕ್ಕೆ ಅವನು ಶಕ್ತನಾಗಿದ್ದಾನೆ ಪ್ರೇರೆ. ಅದಕ್ಕೋಸ್ಕರ ನಮ್ಮಲ್ಲಿ ಆಸಕ್ತಿ ಇರಲಿಲ್ಲ ಅಂದ್ರೆ, ನಮ್ಮಲ್ಲಿ ದಾಹ ಇರಲಿಲ್ಲ ಅಂದ್ರೆ ಅದಕ್ಕೆ ಏನು ಮಾಡ್ಲಿಕ್ಕೆ ಅಸಾಧ್ಯ ಪ್ರೇರೆ. ಅದಕ್ಕೋಸ್ಕರ ದೇವರ ಕಾರ್ಯಗಳನ್ನು ಮಾಡುವುದಕ್ಕಾಗಿ ನಾವು ದೇವರಲ್ಲಿ ದಾಹುಳ್ಳವರಾಗಿರಬೇಕು, ಆಸಕ್ತಿ ಉಳ್ಳವರಾಗಿರಬೇಕು. ಕೀರ್ತನೆಯಲ್ಲಿ ಸಹ ನಾವು ನೋಡಿಕೊಳ್ಳುತ್ತೆ, ಅವನು ನನ್ನಲ್ಲಿ ಆಸಕ್ತನಾಗಿರುವುದರಿಂದ ಅವನನ್ನು ರಕ್ಷಿಸುವೆನು, ನನ್ನ ನಾಮನು ಅರ್ಥನಾಗಿರುವುದರಿಂದ ಅವನನ್ನು ಉದ್ಧರಿಸುತ್ತೇನೆ ಎಂಬುದಾಗಿ. ಅದೇ ಪ್ರಕಾರ ನಮ್ಮನ್ನು ಉದ್ಧರಿಸಬೇಕಾದ್ರೆ, ನಮ್ಮನ್ನು ಕರುಣಿಸಬೇಕಾದ್ರೆ, ನಮ್ಮನ್ನು ನಡೆಸಬೇಕಾದರೆ ದೇವರು ನಾವು ದೇವರಲ್ಲಿ ಆಸಕ್ತರಾಗಬೇಕಾಗಿದೆ ಪ್ರೇರ. ಅದಕ್ಕೋಸ್ಕರ ದೇವರು ಅದನ್ನೇ ಬಯಸ್ತಾ ಇದ್ದಾನೆ ಎಂಬುದಾಗಿ ನಾವು ನಿಮ್ಮ ಹತ್ರ ಹೇಳಲಿಕ್ಕೆ ವಿಷಯವನ್ನು ನಾನು ಇಷ್ಟಪಡ್ತಾ ಇದ್ದೇನೆ ಪ್ರೇರ. ಏಕೆಂದರೆ ಈ ದಿನಗಳು ಬಹಳ ಕಠಿಣವಾಗಿದೆ, ದೇವರ ಬರಣ ಹತ್ರವಾಗಿದೆ ಪ್ರೇರ. ಅದಕ್ಕೋಸ್ಕರ ನಾವು ಎಚ್ಚರವಾಗಿರತಕ್ಕ ಕಾಲವಾಗಿದೆ. ನಿಂತಿದ್ದೇನೆಂದು ನೆನೆಸಿಕೊಳ್ಳುವನು ಅವನು ಬೀಳದೇ ಇರಲಿ ಎಂಬುದಾಗಿ ವಾಕ್ಯದಲ್ಲಿ ಸಹ ನಾವು ನೋಡಿಕೊಳ್ಳುತ್ತೇವೆ ಪ್ರೇಯರೇ. ಅದಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ, ದೇವರಿಗೆ ಕೊಡುವಂತ ಸಮಯ ನಾವು ಕೊಡಬೇಕಾಗಿದೆ. ನಮ್ಮ ಆಯುಷ್ಯದಲ್ಲಿ ದೇವರನ್ನ ಆತನ್ನು ಮಹಿಮೆ ಪಡಿಸಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮೂರನೇದಾಗಿ ಸಹ ನಾವು ನೋಡಿಕೊಳ್ಳುತ್ತೇವೆ, ಈ 3 ವಿಷಯದಲ್ಲಿ ಈ ಒಂದು ಅಧ್ಯಾಯದಲ್ಲಿ 25ನೇ ಅಧ್ಯಾಯದ 14ನೇ ವಾಕ್ಯದಲ್ಲಿ ಸಹ ನಾವು ಈ ಒಂದು ಸ್ವಾಮ್ಯದಲ್ಲಿ ನಾವು ನೋಡುವಾಗ, ಒಂದು ದೇವರಿಗಾಗಿ ನಾವು ಆದಾಯವು ನಮಗೆ ಕೊಟ್ಟುವಂತ ಆದಾಯದಲ್ಲಿ ನಾವು ದೇವರಿಗೆ ಒಂದು ಪ್ರಥಮ ಫಲವನ್ನು ಕೊಡುವಂತವರಾಗಬೇಕಾಗಿದೆ. ಯಾಕೆಂದರೆ ಹಳೆ ಒಡಂಬಡಿಕೆಯಲ್ಲಿ ಸಹ ನಾವು ನೋಡ್ತೇವೆ, ಹೊಸ ಒಡಂಬಡಿಕೆಯಲ್ಲಿ ಸಹ ನಾವು ನೋಡ್ತೇವೆ, ದೇವರಿಗೆ ಯೋಗ್ಯವಾದದ್ದನ್ನು ಮೊದಲನೇದನ್ನು ದೇವರಿಗೆ ಸಮರ್ಪಿಸ್ತಾ ಇದ್ರೆ ಎಂಬುದಾಗಿ. ಅದೇ ರೀತಿಯಾಗಿ ನಮಗೆ ಬರುವಂತ ಆದಾಯ, ನಮಗೆ ಬರುವಂತ ಒಂದು ಯಾವುದೇ ಸ್ಯಾಲರಿ ಆಗಲಿ, ಒಂದು ಕೂಲಿ ಪಗಾರ ಆಗಲಿ, ಅದರಲ್ಲಿ ಒಂದು ಭಾಗ ದೇವರು ಎಲ್ಲವನ್ನು ಕೇಳ್ತಾ ಇಲ್ಲ ಪ್ರೇರೆ. ಯಾಕೆಂದ್ರೆ ದೇವರು ಎಲ್ಲ ಆತನಿಗಿದೆ. ಆತನ ನಮ್ಮ ದೇವರು ಬೇಡುವಂತ ದೇವರಲ್ಲ ಪ್ರೇರೆ. ಏಕೆಂದ್ರೆ ಅದನ್ನೇನ್ ಹೇಳ್ತಾ ಇದ್ದಾನಂದ್ರೆ, ನೀವೇನ್ ಮಾಡ್ರಿ, ನಿಮ್ಮ ಒಂದು ಆದಾಯದಿಂದ ನನ್ನನ್ನು ಸನ್ಮಾನಿಸ್ರಿ ಎಂಬುದಾಗಿ ಹೇಳುವಾಗ ದೇವರ ನಾಮಕ್ಕೆ ಸ್ತೋತ್ರ. ಅನೇಕರು ಏನ್ ಮಾಡ್ತಾರಂದ್ರೆ, ಎಲ್ಲದಕ್ಕೂ ಖರ್ಚು ಮಾಡ್ಲಿಕ್ಕೆ ಹಣ ಉಂಟು ಪ್ರೇರ, ಆದ್ರೆ ದೇವರ ಸನ್ನಿಧಿಯಲ್ಲಿ ಬರುವಾಗ ಆ ಕಡೆ ಈ ಕಡೆ ಆ ಒಂದು ಜೇಬಲ್ಲಿ ಕೈ ಹಾಕ್ತಾರೆ, ಈ ಒಂದು ಜೇಬಲ್ಲಿ ಕೈ ಹಾಕಿ ಎಷ್ಟಿದೆ ಎಂಬುದಾಗಿ ನೋಡಿ ಯೋಚನೆ ಮಾಡಿ ದೇವರಿಗೆ ಕಾಣಿಕೆಯನ್ನು ಹಾಗೆ ದಶಂಭಾಗವನ್ನು ಕೊಡ್ಲಿಕ್ಕೆ ಅನೇಕರಿಗೆ ಮನಸ್ಸಿಲ್ಲ ಪ್ರೇರೆ. ಕಾಣಿಕೆ ಹಾಕ್ಲಿಕ್ಕೂ ಹುಡುಕಾಡಿ ಏನ್ ಮಾಡ್ತಾರೆ ಅಂತ ಹಾಕ್ತಾರೆ ಪ್ರೇರೆ. ಆದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಹೇಳ್ತಾ ಇದ್ದಾನೆ, ಮಲಾಕಿಯಲ್ಲಿ ನಾವು ಸಹ ನೋಡಿಕೊಳ್ಳುತ್ತೇವೆ ಪ್ರಿಯರೇ. ಮಲಾಕಿ 3ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ 9ರಿಂದ 10 ನೋಡಿಕೊಳ್ಳುತ್ತೇವೆ ನೋಡ್ರಿ ಪ್ರಿಯರೇ. 8ರಿಂದ, ನರಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದು, ನೀವು ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ, ನಿನ್ನಿಂದ ಏನು ಕದ್ದುಕೊಂಡಿದ್ದೇವೆ ಎಂದು ಕೇಳುತ್ತೀರೋ. ನೋಡ್ರಿ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ಎಷ್ಟು ಕ್ವಶನ್ ಮಾರ್ಕ್ ಹಾಕಿ ಕೇಳ್ತಾ ಇದ್ದಾನೆ ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರ. ದಶಮಾಂಶ ನನಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥ, ಇವುಗಳನ್ನು ನೀವು ಅಂದರೆ ಆ ಜನಾಂಗದವರ ನನ್ನಿಂದ ಕದ್ದುಕೊಳ್ಳುವರಾದ ಕಾರಣ ಶಾಪಗ್ರಸ್ತರಾದೀರಿ. ನನ್ನ ಆಲಯವು ಆಹಾರ ಶೂನ್ಯವಾಗದಂತೆ ನೀವು ದಶಮಾಂಶವನ್ನು ಯಾವತ್ತು ಭಂಡಾರಕ್ಕೆ ತೆಗೆದುಕೊಂಡು ಬನ್ನಿರಿ. ನಾನು ಪರಲೋಕ ದ್ವಾರಗಳನ್ನು ತೆರೆದು ನಿಮ್ಮಲ್ಲಿ ಸ್ಥಳ ಹಿಡಿಯಲಾಗದಷ್ಟು ಊರನ್ನು ಸುರಿಯುವನೋ ಇಲ್ಲವೋ ನನ್ನನ್ನು ಹೀಗೆ ಪರೀಕ್ಷಿಸಿರಿ ಎಂಬುದಾಗಿ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಹಾಗೆ ನುಂಗು ಹುಳವನ್ನು ನಾನು ನಿಮಗಾಗಿ ತಡಿತೇನೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಅನೇಕ ವಾಕ್ಯಗಳು ನೋಡ್ತಾ ಇದ್ದೇವೆ. ಆದ್ರೆ ಅನೇಕರು ದೇವರಿಗಾಗಿ ನಾವು ಕೇಳ್ತೇವೆ, ದೇವರೇ ನನಗೆ ಇದನ್ನು ಕೊಡು, ನನಗೆ ನೌಕರಿ ಕೊಡ್ರಿ, ನಾನು ಏನ್ ಮಾಡ್ತೇನೆ, ನಾನು ನಿನಗೆ ದಶಮಭಾಗ ಹಾಕ್ತೇನೆ, ಕಾಣಿಕೆ ಹಾಕ್ತೇನೆ, ಮೊದಲು ತೀರ್ಮಾನ ಮಾಡ್ತಾರೆ. ಆದ್ರೆ ಅದು ಪಗಾರ ಬರುವಾಗ ಅಥವಾ ಸ್ಯಾಲ್ರಿ ಬರುವಾಗ ಏನ್ ಮಾಡ್ತಾರೆ ಅವರು, ಇಷ್ಟು ಬಂತಲ್ಲ, ಇಷ್ಟು ಕೊಡ್ಬೇಕಾ ಅಂತೇಳಿ ಏನ್ ಮಾಡ್ತಾರೆ, ಒಂದು ಮನಸ್ಸು ಅವರಲ್ಲಿ ಗಲಿಬಿಲಿ ಮಾಡಿಕೊಳ್ಳುತ್ತಾರೆ ಪ್ರೇರೆ. ಮನಸ್ಸನ್ನು ಅವರು ಕಠಿಣ ಮಾಡಿಕೊಳ್ಳುತ್ತಾರೆ ಪ್ರೇರೆ. ಆದರೆ ದೇವರು ವಾಕ್ಯ ಹೇಳ್ತಾ ಇದೆ, ನನ್ನಿಂದ ಕದ್ದುಕೊಳ್ತಾ ಇದ್ದೀರಿ, ನೀವು ನನ್ನಿಂದ ಕದ್ದುಕೊಳ್ತಾ ಇದ್ದೀರಿ, ಏನ್ ಕದ್ದುಕೊಳ್ತಾ ಇದ್ದೀರಿ ಅಥವಾ ನನ್ನಿಂದ ಏನ್ ಕದ್ದುಕೊಂಡಿದ್ದೀರಿ ಎಂಬುದಾಗಿ ನಾನು ಹೇಳಿ ಎಂಬುದಾಗಿ ದೇವರು ವಾಕ್ಯ ಹೇಳ್ತಾ ಇದೆ. ದಶಮಾಂಶ ನನಗೋಸ್ಕರ ಪ್ರತೀಕ್ಷಿಸಬೇಕಾಗಿದೆ ಎಂಬುದಾಗಿ. ದಶಮಾಂಶ ಅಂದ್ರೆ 100ರಲ್ಲಿ 1 ಭಾಗ, 1000ರಲ್ಲಿ 1 ಭಾಗ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು 100 ಪಗಾರ ನಿಮಗೆ ಒಂದು ದಿವಸಕ್ಕೆ 100 ಇದ್ರೆ 10 ರೂಪಾಯಿ ಅವತ್ತು ತೆಗೆದಿಡಬೇಕು. 90 ರೂಪಾಯಿ ನಿಮ್ಮದು, 10 ರೂಪಾಯಿ ದೇವರಿಗಾಗಿ. ಹಾಗೆ ಅನೇಕರು ಹೇಳ್ತಾರೆ, ನಾವು ಕೂಲಿ ಮಾಡ್ತೇವೆ ನಮ್ಮ ಪಗಾರ. ಆದ್ರೆ ದೇವರ ನಾಮಕ್ಕೆ ವಾರಕ್ಕೊಮ್ಮೆ ಬರ್ತದಲ್ಲ, ತಿಂಗಳಿಗೆ ಬರ್ತದೆ, 15 ದಿವಸಕ್ಕೊಮ್ಮೆ ಬರ್ತದೆ, ಎಷ್ಟೇ ದಿನಕ್ಕೆ ಬರ್ಲಿ, ಅದು ಪಗಾರ ಬಂದಾಗ ನಾವೇನ್ ಮಾಡ್ಬೇಕಾಗಿದೆ, ದೇವರಿಗೆ ಪ್ರತ್ಯೇಕವಾದದ್ದನ್ನು ನಾವು ಸಲ್ಲಿಸಬೇಕಾಗಿದೆ ಪ್ರೇರೆ. ಅದಕ್ಕೋಸ್ಕರ
ದೇವರು ನಮ್ಮಿಂದ ಅದನ್ನೇ ಬಯಸ್ತಾರೆ. ಅನೇಕರು ಹೇಳ್ತಾರೆ, ನಾವು ಏನೆಲ್ಲ ಮಾಡ್ತಾ ಇದ್ದೀವಿ, ಪ್ರಾರ್ಥನೆ ಮಾಡ್ತೀವಿ, ಉಪವಾಸ ಪ್ರಾರ್ಥನೆ ಮಾಡ್ತೀವಿ, ದೇವರಿಗಾಗಿ ನಾವು ಎಲ್ಲಾ ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ, ಆದ್ರೆ ನಮಗೆ ಆಶೀರ್ವಾದ ಬರ್ತಾ ಇಲ್ಲ, ನಮ್ಮ ಸಾಲ ನೀಗ್ತಾ ಇಲ್ಲ, ನಮಗೆ ಯಾವ ಕೊರತೆ ಹೋಗ್ತಾ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ದೇವರ ಮೇಲೆ ಅವ್ರು ಏನ್ ಮಾಡ್ತಾರೆ, ತಪ್ಪು ಹೊರಿಸ್ತಾರೆ. ಆದ್ರೆ ತಾವು ಮಾಡೋ ತಪ್ಪು ಅದನ್ನ ಹೇಳುದಿಲ್ಲ ಪ್ರಿಯರೇ. ಅದು ಎಲ್ಲ ಎಷ್ಟೇ ಬಂದ್ರು ಹಣ ಅದು ತಮಗೆ ಬೇಕು ಎಂಬುದಾಗಿ ಹೇಳುವಾಗ ದೇವರ ಹೇಳ್ತಾ ಇದ್ರೆ, ನೀವೇನಾಗ್ತೀರಿ, ಶಾಪಗ್ರಸ್ತರಾಗ್ತೀರಿ. ಅದಕ್ಕೋಸ್ಕರ ನನ್ನಿಂದ ನೀವು ನನ್ನ ಸನ್ನಿಧಾನದಲ್ಲಿ ನೀವೇನ್ ಮಾಡ್ರಿ, ನನ್ನ ಆಲಯಕ್ಕೆ ನೀವೇನ್ ಮಾಡ್ರಿ, ಹಣ ತಕೊಂಬರ್ರಿ. ದಶಮಾಂಶ ಅಂದ್ರೆ ತಿಂಗಳಿಗೊಮ್ಮೆ ಆದ್ರು, ನಿಮ್ ಪಗಾರ ಯಾವಾಗ ವಾರಕ್ಕೊಮ್ಮೆ ಆದ್ರೆ ಅದನ್ನ ತಕೊಂಬರ್ರಿ, ತಿಂಗಳಿಗೊಮ್ಮೆ ಆದ್ರೆ ಅದನ್ನ ತಕೊಂಬರ್ರಿ. ಆದ್ರೆ ಅನೇಕ ಸಭೆಗಳಲ್ಲಿ ಎಷ್ಟೇ ಹೇಳ್ತಾರೆ, ಆದ್ರೆ ದೇವರ ನಾಮಕ್ಕೆ ಅವ್ರಿಗೇನು ಒಂದು ಸೇವಕರಿಗೆ ಕೊರತೆ ಇದೆ ಎಂಬುದಾಗಿ ಅಲ್ಲ, ದೇವರ ಆಲಯ ಆಹಾರ ಶೂನ್ಯವಾಗದಂತೆ ಅದನ್ನ ನಾವು ನೋಡಿಕೊಳ್ಳಬೇಕಾಗಿದೆ. ಯಾಕೆಂದ್ರೆ ಸಭೆಗಳು ಅಭಿವೃದ್ಧಿ ಆಗ್ಬೇಕಾದ್ರೆ ದಶಮಾಂಶ ಕೊಡ್ಲೇಬೇಕು. ಯಾಕೆಂದ್ರೆ ನಾವು ಹಿಂದಿನ ಜೀವಿತ ನೋಡುವಾಗ ನಾವು ಮೊದಲು ಯೇಸು ಸ್ವಾಮಿ ನಂಬಕ್ಕಿಂತ ಮೊದಲು ಏನ್ ಮಾಡ್ತಿದ್ವಿ, ಎಷ್ಟೋ ಖರ್ಚುಗಳನ್ನು ಮಾಡ್ತಿದ್ವಿ ಪ್ರಿಯರೇ. ಹೋಗುವಾಗ ಒಂದು 100 ರೂಪಾಯಿ ತಗೊಂಡೆ ಹೋಗ್ತಿದ್ವಿ ಹೊರಗಡೆ. ಏನೆಲ್ಲ ಮಾಡ್ಬೇಕಾದ ಕಾರ್ಯಗಳನ್ನು ನಾವು ಮಾಡಿ ಬರ್ತಾ ಇದ್ವಿ. ಯಾಕೆಂದ್ರೆ ಅದಕ್ಕೆ ಕೊಡಬೇಕಾದೆಲ್ಲವೂ ನಾವು ಕೊಡ್ತಿದ್ವಿ ಪ್ರಿಯರೇ. ಅದೇ ರೀತಿ ನಮ್ಮ ದೇವರು, ಪರಲೋಕದ ದೇವರು, ಭೂಮಿ ಆಕಾಶ ಉಂಟು ಮಾಡಿದ ದೇವರು, ನಮಗೆ ಸರ್ವವನ್ನು ಕೊಟ್ಟಂತ ದೇವರು, ನಮ್ಮನ್ನು ಪ್ರೀತಿ ಮಾಡಿದಂತ ದೇವರು, ನಮಗೆ ಪರಲೋಕ ರಾಜ್ಯನ ಕೊಡ್ತಾನೆ ಎಂಬುದಾಗಿ ಹೇಳಿದಂತ ನನ್ನ ದೇವರಿಗೆ ನಾವು ಏನ್ ಕೊಡ್ತಾ ಇದ್ದೇವೆ, ನಾವು ಏನ್ ತರ್ತಾ ಇದ್ದೇವೆ? ಸುಮ್ನೆ ಅವಾಗ ಏನ್ ಮಾಡ್ತಾರೆ, ಮುಖ ಸಪ್ಪು ಮಾಡ್ಕೊಂಡು ಆತನ ಸನ್ನಿಧಾನದಲ್ಲಿ ಬರುವಾಗ ಅವ್ರು ಏನ್ ಮಾಡ್ತಾರಂದ್ರೆ ಒಂದು ಏನು ಇಲ್ಲದವರಾಗಿ ದೇವರ ಸನ್ನಿಧಾನದಲ್ಲಿ ಬರುವವರಾಗಿದ್ದಾರೆ. ಆದ್ರೆ ಆ ರೀತಿ ಬರುವುದು ತಪ್ಪೆಂಬುದಾಗಿ ಇಲ್ಲಿ ವಾಕ್ಯ ಹೇಳ್ತಾ ಇದೆ. ನೀವು ನನಗಾಗಿ ಕೊಡ್ರಿ, ಆಮೇಲೆ ನಾವು ನನ್ನನ್ನು ಪರೀಕ್ಷಿಸ್ರಿ. ದೇವರ ನಾಮಕ್ಕೆ ಅನೇಕರು ಹೇಳ್ತಾರ, ನೀವು ನನಗೆ 10,000 ಕೊಡು, ಆಮೇಲೆ ನಿನಗೆ ಕೊಡ್ತೀನಿ. ಆ ದೇವ್ರ ನಮಗೆ ಸ್ತೋತ್ರ. ಆ ದೇವ್ರ ಪರೀಕ್ಷೆ ಮಾಡೋದು ಅಂತದಲ್ಲ, ಆದ್ರೆ ನಾವು ಕೊಡ್ಬೇಕಾಗಿದೆ. ದೇವರು ಕೊಡ್ರಿ, ಕೊಡಲ್ಪಡುವುದು ಎಂಬುದನ್ನು ಹೇಳ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾದ. ಅದಕ್ಕೋಸ್ಕರ ಆತನ ಹೇಳ್ತಾ ಇದ್ದೆ, ನುಂಗು ಹುಳವನ್ನು ಏನ್ ಮಾಡ್ತೇನೆ, ನಾನು ತಡಿತೇನೆ ಎಂಬುದ. ಅದಕ್ಕೋಸ್ಕರ ನಮ್ಮ ಕುಟುಂಬಗಳ ಮೇಲೆ ಇರುವಂತಹ ಶಾಪಗಳು, ಎಲ್ಲ ಪಾಪಗಳು, ಅಪರಾಧಗಳು, ಎಲ್ಲ ಹಣದ ಕೊರತೆಗಳನ್ನು ದೇವರು ನೀಗಿಸಬೇಕಾದ್ರೆ ನಾವೇನ್ ಮಾಡ್ಬೇಕಾಗಿದೆ, ದೇವರಿಗೆ ಆದಾಯ, ಒಂದು ದಶಮಾಂಶವನ್ನು, ಕಾಣಿಕೆಯನ್ನು ಸಂಪೂರ್ಣವಾಗಿ ಕೊಡ್ಬೇಕಾಗಿದೆ. ಸೇವಕರಿಗೆ ಕೊಡುವಾಗ ಅದು ಅವ್ರ ಉಪಯೋಗಕ್ಕಾಗಿ ಅಲ್ಲ, ಅದು ಸಭೆಗೆ ಉಪಯೋಗ ಮಾಡ್ತಾರೆ. ಆದ್ರೆ ಅನೇಕರು ಏನ್ ತಿಳ್ಕೊತಾರೆ, ತಪ್ಪಾಗಿ ತಿಳ್ಕೊತಾರೆ, ಸೇವಕರಿಗೆ ಇದು ಅವ್ರಿಗೆ ತಗೋತಾರೆ ಎಂಬುದಾಗಿ. ಆದ್ರೆ ದೇವರ ನಾಮಕ್ಕೆ ಸ್ತೋತ್ರ. ಆದ ರೀತಿಯಾಗಿ ನಾವು ಆ ತಪ್ಪು ಕಲ್ಪನೆ ನಮ್ಮಿಂದ ತೆಗೆದು ಹಾಕಬೇಕಾಗಿದೆ. ಯಾಕೆಂದ್ರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ನೀವು ಶಾಪಗ್ರಸ್ತರಾಗಿದ್ದೀರಿ. ನೋಡ್ರಿ, ನಾವು ದೇವರಿಂದ ಕೊಡು ಎಲ್ಲ ತಗೊಂಡು ಏನ್ ಮಾಡ್ತೇವೆ, ಆಮೇಲೆ ನಾವು ತೃಪ್ತರಾಗಿ ಊಟ ಮಾಡಿ ಉಂಡು ತೃಪ್ತರಾಗಿ ದೇವರ ಸನ್ನಿಧಾನದಲ್ಲಿ ನಾವು ದೇವರನ್ನು ನಾವೇನ್ ಮಾಡ್ತೇವೆ, ದೇವರಿಗೆ ಕೊಡಬೇಕಾದ್ರೆ ಕಾಣಿಕೆ ಆ ಒಂದು ಜೇಬಲ್, ಈ ಒಂದು ಕಿಶೆಯಲ್ಲಿ ಕೈ ಹಾಕಿ ಎಷ್ಟೈತಿ, 100 ಐತು, 50 ಐತು, 20 ಐತು, 10 ಐತು ನೋಡಿ ಪರೀಕ್ಷೆ ಮಾಡಿ ಹಾಕುವಂತವ್ರು ಇದ್ದಾರೆ ಪ್ರೇರ್. ಆದ್ರೆ ದೇವರು ನಮಗೆ ಹಾಗೆ ಮಾಡುವಂತವನಲ್ಲ. ನನ್ನ ಮಗಳು ಪ್ರಾರ್ಥನೆ ಮಾಡಿದ್ದಾಳ, ನನ್ನ ಮಗಳು ಕಷ್ಟದಲ್ಲಿ ಇದ್ದಾಳೆ, ಬೇಡಿಕೊಂಡಿದ್ದಾಳ, ನಾನು ಧಾರಾಳವಾಗಿ ಸಹಾಯ ಮಾಡ್ತೇನೆ ಎಂಬುದಾಗಿ ದೇವರು ನಮಗೆ ಎಲ್ಲಾ ವಿಷಯದಲ್ಲಿ ದಯ ಕೊಡುತ್ತಾ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸ್ತಾನಲ್ಲ ಪ್ರೇರ. ಆತನು ಯೋಚನೆ ಮಾಡಿದ್ರೆ ನಾವು ಇಲ್ಲಿ ಇರ್ತಾವ ಪ್ರೇರೆ? ಇಲ್ಲ. ಆತನು ಯೋಚನೆ ಮಾಡಿದ್ರೆ ಆಶೀರ್ವಾದ ಮಾಡ್ಲಿಕ್ಕೆ ನಮಗೇನು ಆಶೀರ್ವಾದ ಬರುದಿಲ್ಲ. ಆದ್ರೆ ನಮ್ಮ ದೇವರು ಹಾಗೆ ಮಾಡುವಂತ ನಮ್ಮ ದೇವರೆಲ್ಲ ಪ್ರೇರೆ. ಆಶೀರ್ವಾದ ಮಾಡುವಲ್ಲಕ್ಕೆ ಆತನು ನಿಂತ್ರೆ ಯಾರಿಂದಲೂ ಅದನ್ನು ತಡಿಲಿಕ್ಕಾಗೋದು. ಯಾಕಂದ್ರೆ ವಾಕ್ಯ ಹೇಳ್ತದೆ, ದೇವರು ತೆರೆದರೆ ಮುಚ್ಚಲಿಕ್ಕಾಗೋದು, ಮುಚ್ಚಿದರೆ ತೆರಿಲಿಕ್ಕಾಗದು ಎಂಬುದಾಗಿ ದೇವರ ವಾಕ್ಯ ನಾವು ನೋಡ್ತೇವೆ. ಅದಕ್ಕೋಸ್ಕರ ದೇವರ ಕಾರ್ಯಗಳನ್ನು ನಾವು ಮಾಡಬೇಕಾಗಿದೆ. 3 ವಿಷಯಗಳು ನಾವು ಮಾಡಬೇಕಾಗಿದೆ. ದೇವರಿಗಾಗಿ ನಾವು ಸರಿಯಾಗಿ, ಆತನಿಗಾಗಿ ನಾವು ಜೀವಿಸಬೇಕಾಗಿದೆ, ಆತನಿಗೆ ಸರಿಯಾಗಿ ನಾವು ಸಮಯವನ್ನು ಕೊಡಬೇಕಾಗಿದೆ, ಆತನಿಗೆ ಸರಿಯಾಗಿ ನಾವು ನಮ್ಮ ಬರುವಂಥ ಆದಾಯದಲ್ಲಿ ದೇವರಿಗೆ ನಾವು ಕಾಣಿಕೆಯನ್ನು, ದಶಂಭಾಗವನ್ನು ಸರಿಯಾಗಿ ದೇವರಿಗೆ ಕೊಟ್ಟು ಸಭೆಯನ್ನು, ಸೇವೆಯನ್ನು ನಾವು ಪ್ರೀತಿ ಮಾಡುವಾಗ ದೇವರು ನಮ್ಮ ಕುಟುಂಬಗಳು, ನಮ್ಮ ಜೀವಿತಗಳನ್ನು ಆತನ ಪ್ರೀತಿ ಮಾಡುವಂಥವನಾಗಿದ್ದಾನೆ ಪ್ರೇರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲು. ಅದಕ್ಕೋಸ್ಕರ ನಾವು ಇದುವರೆಗೆ ನಾವು ಮಾಡಿರಬಹುದು, ಆದ್ರೆ ಇನ್ನೂ ಹೆಚ್ಚಾಗಿ ದೇವರ ಕಾರ್ಯಗಳನ್ನು ಮಾಡುವುದಕ್ಕಾಗಿ ನಾವೇನ್ ಮಾಡಬೇಕಾಗಿದೆ, ದೇವರ ಕಾರ್ಯಗಳಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಂಡವರಾಗಿ ದೇವರಿಗಾಗಿ ನಾನು ಏನಾದರೂ ಮಾಡಬೇಕೆಂಬುದಾಗಿ ಒಪ್ಪಿಸಿಕೊಟ್ಟವರಾಗಿ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ದೇವರ ಕಾರ್ಯಗಳಲ್ಲಿ ಬೆಳಿಬೇಕಾಗಿದೆ. ಅದಕ್ಕೋಸ್ಕರ ಈ ದೇವರ ವಾಕ್ಯಗಳನ್ನು ಆಶೀರ್ವಾದ ಮಾಡಲಿ. ದೇವರು ನಿಮ್ಮನ್ನು ಬಲಪಡಿಸಲಿ. ಆಮೇನ್. ತಿರುಗಿ ಬರ್ತಾನ ಯೇಸು ಸ್ವಾಮಿ, ಲೆಕ್ಕ ಕೇಳತಾನ. ತಿರುಗಿ ಬರ್ತಾನ ಯೇಸು ಸ್ವಾಮಿ, ಲೆಕ್ಕ ಕೇಳತಾನ. ಬದುಕಿರೋರಿಗೂ ಸತ್ತವರಿಗೂ ನ್ಯಾಯ ನೀಡತಾನ. ಬದುಕಿರೋ